ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಧ್ರುವ, ಏನು ಇದು? ಏನಿದು ಅಂದ್ರೆ ಏನು ಸರ್ಸು? ರಾತ್ರಿ ಊಟ ನಂಗೆ ಸಾಲಿಲ್ಲ, ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ. ನೀನೇ ಉಪ್ಪಿಟ್ಟು ಮಾಡ್ಕೊಂಡ್ಯಾ? ಅದು ಎಲ್ಲ ಕಡೆ ಹುಡ್ಕಾಡ್ದೆ, ಸ್ವಲ್ಪ ರವೆ ಸಿಕ್ತು, ಆಮೇಲೆ ಏನೇನ್ ಸಿಕ್ತೋ ಎಷ್ಟಿತ್ತೋ ಅದ್ರಲ್ಲೇ ಮಾಡ್ಕೊಂಡೆ. ಅಲ್ಲ ಕಣು, ಅಡ್ಗೆ ಮಾಡೋದು ಯಾವಾಗ್ಲೂ ಕಲ್ತ್ಕೊಂಡೆ? ಅದು ನೀವು ನನ್ನ ಮನೇಲಿ ಒಬ್ನೇ ಬಿಟ್ಟು ಊರಿಗೆ ಹೋಗಿದ್ರಲ್ಲ, ಆಗ ನನಗೆ ಬೇರೆ ಏನೋ ದಾರಿ ಇಲ್ಲದೆ ಕಲ್ತ್ಕೊಂಡೆ. ನೋಡ್ತೀನಿ ಹೆಂಗ್ ಮಾಡಿದ್ಯಾ ಅಂತ. ಹೇಶ್ ಮಗ್ನೆ, ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ಯಲ್ಲೋ. ನೀನಿಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ ಅಂತ ಗೊತ್ತಿದ್ರೆ ಇನ್ನೂ 4 ದಿನ ನಾನು ಊರಲ್ಲೇ ಇದ್ ಬರ್ತಿದ್ದೆ. ಹಾಗೆ ಮಾಡಿದ್ರೇನೆ ಎಷ್ಟು ಚೆನ್ನಾಗಿರ್ತಿತ್ತು. ಏನಂದೆ? ಅಂದ್ರೆ ಅಷ್ಟೊತ್ತರಲ್ಲಿ ನಿನ್ ಕೈ ರುಚಿ ತರನೇ ಎಲ್ಲ ಅಡಿಗೆಗಳನ್ನು ಕಲ್ತ್ಬಿಟ್ಟಿರ್ತಿದ್ದೆ. ಅದಕ್ಕೇನಂತೆ, ನಾಳೆಯಿಂದ ನಾನು ಹೇಳ್ಕೊಡ್ತೀನಿ, ನೀನೇ ಅಡ್ಗೆ ಮಾಡು. ಆದ್ರೆ ಉಪ್ಪಿಟ್ಟು ನೀನೇ ಮಾಡ್ಬೇಕು. ಬಿಟ್ರೆ ನೀನನ್ನ ಅಡ್ಗೆ ಬಟ್ಟನೆ ಮಾಡ್ಬಿಡ್ತೀಯ ಅಷ್ಟೇ. ನೋಡು, ಹೇಗೂ ಇವಾಗ ನಿನ್ ಕೆಲ್ಸ ಇಲ್ಲ, ನಾನೆಲ್ಲ ಅಡ್ಗೆ ಹೇಳ್ಕೊಡ್ತೀನಿ, ಚೆನ್ನಾಗ್ ಅಡ್ಗೆ ಮಾಡು ನೀನು, ಸರಿನಾ? ಅವೆಲ್ಲ ಆಗದೆ ಇರೋ ವಿಷಯ. ಸರ್ಸು, ನಂಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ, ನೀನ್ ಹೋಗು, ನಾನು ತಿಂತೀನಿ. ಸರಿ, ತಿನ್ನಪ್ಪ. ಏಯ್ ಸರ್ಸು, ಸರ್ಸು, ನಾನು ಕುತ್ಕೋತೀನಿ ಕಣೋ. ಬೇಡ ಸರ್ಸು, ಇದು ಕೂತ್ಕೊಳ್ಳೋ ಟೈಮ್ ಅಲ್ಲ. ಬೈಲಿ 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 ಬೈಲಿ. ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ಹೋಗ್ ಮಲ್ಕೋ ಹೋಗ್ ಸರ್ಸು. ಸರಿ, ತಿನ್ನು ನೀನು. ಸರಿ, ನೀರ್ ಕುಡಿ. ಹಾ. ಅಮ್ಮಯ್ಯ, ಮೈನಾ. ಅಪ್ಪ, ಬಚಾವತ್ವಿ. ಹತ್ಕೊಂಡ್ವಿ. ನಾನು ತಿಂತೀನಿ. ಧ್ರುವರೇ, ಹೆಂಗೋ ನಿಮ್ಮ ಅಮ್ಮನ್ಗೆ ನನ್ನ ಅಡಿಗೆ ಇಷ್ಟ ಆಗೈತೆ. ಇನ್ಮೇಲೆ ನಾನೇ ಅಡಿಗೆ ಮಾಡ್ಲಾ? ನಿಧಾನ ಕುಡಿರಿ, ಆಮೇಲೆ ಅಮ್ಮ ಬಂದ್ಬಿಡ್ತಾರೆ. ನಿಮಗೆ ಕೈ ಮುಗಿತೀನಿ, ಈ ಥರ ಎಲ್ಲ ಟಾರ್ಚರ್ ಕೊಡ್ಬೇಡಿ. ನಾನೇನ್ ಮಾಡ್ದೆ? ಮೈನವ್ರೆ, ನೀವು ಒಂದಿನ ಅಡುಗೆ ಮಾಡಿರೋದಕ್ಕೆ ನನ್ನ ಜೀವ ನನ್ನ ಬಾಯಿಗೆ ಬಂದಂಗಾಗಿದೆ. ನೀವು ದಿನ ಅಡುಗೆ ಮಾಡಿದ್ರೆ ಆಮೇಲೆ ನಾನು ಸತ್ತಿ ಹೋಗ್ತೀನಿ ಅಷ್ಟೇ. ಬಿಡ್ತು ಅನ್ರಿ, ಸಾಯೋ ಮಾತೆಲ್ಲ ಯಾಕೆ ಹೇಳ್ತಿದ್ದೀರಾ? ಸರಿ, ಸಾರಿ. ನೋಡಿ, ಅಮ್ಮ ಬಂದ್ಬಿಟ್ರೆ ವಾಪಸ್ ಪ್ರಾಬ್ಲಮ್ ಆಗೋಗುತ್ತೆ. ನೀವು ಫಸ್ಟ್ ಹೋಗಿ ಮಲಗಿ ಪ್ಲೀಸ್. ನೀವು ಹೋಗಿ, ನಾನು ತಿನ್ಕೊಂಡು ಬರ್ತೀನಿ, ಹೋಗಿ. ದೇವ್ರೆ, ಸರ್ಸು ಒಂದ್ ಕಡೆ, ಮೈನಾ ಇನ್ನೊಂದ್ ಕಡೆ. ಅಯ್ಯೋ, ಸತ್ತಿ ಹೊಟ್ಟೆ ಹಸು ಸಾಯಿಸ್ತಾ ಇದೆ. ಕ್ಯಾಲೆಂಡರ್ ಹಿಡ್ಕೊಂಡು ಏನೇ ಮಾಡ್ತಿದ್ಯಾ? ಡೇಟ್ ಮಾರ್ಕ್ ಮಾಡ್ತಿದ್ದೀನಮ್ಮ. ಡೇಟಾ? ಇವತ್ತೇನ್ ವಿಶೇಷ? ವಿಶೇಷ ಏನಿಲ್ಲ, ನಾನ್ ಮಂತ್ಲಿ ಡೇಟ್ ಮಾರ್ಕ್ ಮಾಡ್ತಿದ್ದೆ. ಅದನ್ನ ಕ್ಯಾಲೆಂಡರ್ ಮೇಲೆ ಬರೀತಾರ? ಯಾವ್ದಾದ್ರು ಡೈರಿಲ್ ಬರ್ದಿಟ್ಕೊಂಡ್ರಾಗಲ್ವಾ? ಬರಿಬಹುದು, ಆಮೇಲೆ ನಾನು ಎಲ್ಲಿ ಬರ್ದಿಟ್ಟೆ ಅಂತ ನೆನ್ಪಿರಲ್ಲ, ಅದಕ್ಕೆ ಕ್ಯಾಲೆಂಡರ್ ಸರಿ. ನಿನ್ಗೇನ್ ಮರ್ವಿನ ಕಾಯಿಲೆ ಬಂದಿದ್ಯೇನೆ? ಹೋಗಮ್ಮ. ಏನ್ ಮಕ್ಕಳು ಏನೋ. ಹೌದಲ್ವಾ, ನಾನು ಇಷ್ಟರಲ್ಲಾಗ್ಲೇ ಮುಟ್ಟಾಗ್ಬೇಕಿತ್ತಲ್ವಾ? ಯಾಕಿನ್ನ ಆಗಿಲ್ಲ? ಏನವ ಮೈನಾ, ಒತ್ತಾರನೆ ಫೋನ್ ಮಾಡ್ಬಿಟ್ಟಿದ್ಯಾ? ಅಲ್ಲ ಮೌ, ಅದು ನಿನ್ನ ಹತ್ರ ಏನೋ ಕೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಅದೇನು ಕೇಳವ? ಅದು ನನ್ಗಿನ್ನೂ ತಿಂಗಳ ಮುಟ್ಟ ಆಗಿಲ್ಲ ಅಮ್ಮ. ಇನ್ನೂ ಆಗಿಲ್ವೇನವ?
ಅಲ್ಲ ಕಣವ ಮೈನಾ, ನೀನ್ ದೊಡ್ಡೋಳಾದಾಗ್ಲಿಂದನು ಹಿಂದ್ ಮುಂದಾಗೋದು ಮಾಮೂಲಿ ಅಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕತ್ತಿದ್ಯಾ? ಮೋ 1 ತಿಂಗಳು 2 ತಿಂಗಳು ಅಂದ್ರೆ ಏನೋ ಅನ್ಕೋಬಹುದು, ಇದು 3ನೇ ತಿಂಗಳು ಇನ್ನೂ ಆಗಿಲ್ಲ. ಅಯ್ಯ ಲೇ 6 ತಿಂಗಳು ಆಗದೆ ಇರ್ತಾರ ಕಣವ. ಅದಕ್ಕೆ ಕಣವ ನಿಂಗೆ ಅವಾಗ ಹೇಳದ್ ನಾನು, ಸಣ್ಣ ವಿಷಯಕ್ಕೂ ತಲೆ ಕೆಡ್ಸ್ಕೋಬೇಡ ಅಂತ. ಹಂಗೆಲ್ಲ ಆದ್ರೇನೆ ಹಿಂಗಾಗೋದು. ನಂಗೆ ಯಾಕೋ ಭಯ ಆಗ್ತೈತೆ. ಚಿಕ್ಕ ವಯಸ್ಸಿಂದ ನಾನು ಹೇಳಿದ್ದೇನು ಕೇಳಲಿಲ್ಲ ನೀನು. ನೀನ್ ಇಷ್ಟ ಬಂದಂಗೆ ಮಾಡ್ಕೊಂಡೋಯ್ತೀಯ. ಹಿಂಗೆ ಏನಾರ ಒಂದು ಇದಾದ್ರೆ ಸಾಕು, ಹಿಂಗೆ ಮತ್ತೆ ಟೆನ್ಷನ್ ಮಾಡ್ಕತ್ಯ. ಕೆಲ್ಸ ಅಂತ ಆರೋಗ್ಯನೇ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗವ? ಮೋ ಅದಕ್ಕೆ ಹಿಂಗೆಲ್ಲ ಆಗೈತೆ. ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಆಯ್ತು, ಇದಕ್ಕೇನಾದ್ರೂ ಪರಿಹಾರ ಹೇಳು ಅಂದ್ರೆ ಬೈತಿದ್ಯಲ್ಲ. ಈಗ ನಾನೊಂದು ಕಷಾಯ ಹೇಳ್ತೀನಿ, ಹಂಗ್ ಮಾಡು, ಎಲ್ಲ ಸರಿ ಹೋಯ್ತದೆ. ಹೆದರ್ಕೋಬೇಡ ಆಯ್ತಾ? ಸರಿ. ಏನ್ ಕಷಾಯ? ಜೀರಿಗೆ ಮತ್ತೆ ಕರಿಮೆಣಸ ಚಂದಾಗಿ ಜಜ್ಜಿಬಿಟ್ಟು ಕಾಯಿಸ್ಬಿಟ್ಟು ಕುಡಿ. ಪುಡಿನ ಹಂಗೆ ಇಟ್ಕೊಂಡು ಅವಾಗ ಕಾಯಿಸ್ಕೊಂಡು ಕುಡಿತಿರು. ನೋಡ್ತಾ ಇರಮಕ್ಕೆ ನೀನೇ ಹೇಳ್ತೀಯ. ಸರಿ ಹೇಳ್ತೀನಿ, ಇಡ್ಲಾ? ಸರಿ. ಲೇ ರಾಧಾ, ಮೈನವ್ರೆ, ನಾನು ಅಲ್ಲ ಮೈನವ್ರೆ, ಲಾಕ್ ಮಾಡ್ಕೊಳಕ್ಕಾಗಲ್ವಾ? ನಾನೇನು ಬಂದೆ ಸರಿ, ನನ್ನ ತಂಗಿನೂ ನನ್ನ ಅಮ್ಮನೂ ಬಂದಿದ್ದಿದ್ರೆ ಅವಾಗೇನು ಕತೆ ನೋಡಿ. ನಾನು ನಿಮಗೆ ಮೆಸೇಜ್ ಮಾಡಿದಾಗ ಮಾತ್ರ ಬಾಗಿಲು ತೆಗಿಬೇಕು. ಅಲ್ಲ ಧ್ರುವ ಅವ್ರೆ, ನೀವ್ ಇಲ್ದೇ ಇದ್ದಾಗ್ಲೂ ನಾನು ಬಾಗ್ಲಾಕೊಂಡ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಹೌದಲ್ಲ, ಹಾ, ನಾನು ಹೀಗೆ ಯೋಚನೆ ಮಾಡಿರಲಿಲ್ಲ. ಸರಿ, ಈಗ ಹೊರಗಡೆ ಹೇಗೆ ಹೋಗೋದು ಅಂತ ನಾವು ಪ್ಲಾನ್ ಮಾಡೋಣ. ಧ್ರುವ ಅವ್ರೆ, ನಾನೇನೋ ಕೇಳ್ಬೇಕು ನಿಮ್ಗೆ. ಕೇಳಿ. ನನ್ಗೊಂದು ಕಷಾಯ ಮಾಡ್ಕೊಡ್ತೀರಾ? ಕಷಾಯನ? ಅಷ್ಟೇ ತಾನೆ? ಯಾವ ಥರ ಕಷಾಯ ಬೇಕಿತ್ತು? ಯಾಕೆ ಬೇಕಿತ್ತು? ಅದು ಹೆಣ್ಮಕ್ಳ ಸಮಸ್ಯೆ. ಸರಿ ಬಿಡಿ, ಮಾಡಿಕೊಡ್ತೀನಿ. ಯಾವ ಥರ ಮಾಡೋದು? ಶುಂಠಿ, ಜೀರಿಗೆ, ಕಾಳುಮೆಣಸು ಇದನ್ನೆಲ್ಲದನ್ನು ಜಜ್ಜಿ ಕುದಿಸಿ ಕಷಾಯ ಮಾಡ್ಕೊಡ್ತೀರಾ? ಅಷ್ಟೇ ತಾನೆ? ತಂದು ಕೊಡ್ತೀನಿ ರೀ. ಜೋಪಾನ. ಸರ್ಸು, ಕರಿ ಶುಂಠಿ ಕರಿಮೆಣಸು, ಶುಂಠಿ, ಜೀರಿಗೆ ಎಲ್ಲಿದೆ? ಯಾಕೋ? ಅದು ನಮ್ಮ ಜಿಮ್ ಟ್ರೈನರ್ ಹೇಳಿದ್ರು, ಈ ಮೂರನ್ನು ನೀರ್ಗೆ ಹಾಕಿ ಬಿಸಿ ಮಾಡಿ ಕಷಾಯ ತರ ಕುಡಿದ್ರೆ ಫುಲ್ ಎನರ್ಜಿ ಬರುತ್ತಂತೆ. ಅದನ್ನ ಕುಡಿಯೋದು ಕಫ ಆಗಿದ್ರೆ, ಕೋಲ್ಡ್ ಆಗಿದ್ರೆ, ಎನರ್ಜಿ ಬರೋದಕ್ಕಲ್ಲ. ಸರ್ಸು, ಅಷ್ಟೊಂದಿದ್ರೆ ನೀನೇ ಬಂದ್ಬಿಡು ಜಿಮ್ಗೆ ಟ್ರೈನ್ ಮಾಡಕ್ಕೆ. ಏನಾಗಿದ್ಯೋ ನಿನ್ಗೆ? ಎಲ್ಲಿದೆ ಕೊಡು ಸರ್ಸು. ಸರಿ ನೋಡು, ಕಾಳುಮೆಣಸು, ಜೀರಿಗೆ, ಅಲ್ಲಿ ಶುಂಠಿ ಇದೆ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಏನೋ ಒಂದು ಹೊಸದ್ ಕಲ್ಕೊಂಡ್ ಬರ್ತಾ ಇರ್ತೀಯ ದಿನ. ಸಾರ್ ಕುದಿತಾ ಇದೆ, ಸ್ಟವ್ ಸಣ್ಣ ಮಾಡು.